ಕೇಂದ್ರ ಸರ್ಕಾರದ ವಿರುದ್ಧ ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರದ ವಿರುದ್ಧ ದೆಹಲಿಯಲ್ಲಿ ರೈತರ ರಣಕಹಳೆ ಮೊಳಗ್ತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಕೇಂದ್ರ ಸರ್ಕಾರ ರೈತರ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ರಾಜ್ಯದ ರೈತರು ನ್ಯಾಯಕ್ಕಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಬಿಜೆಪಿ ರೈತರನ್ನ ಪ್ರತಿಭಟನೆಗೆ ಹೋಗದಂತೆ ತಡಿತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ರಾಷ್ಟ್ರಾದ್ಯಂತ ಏನು ರೈತರ ಹೋರಾಟ ನಡೆದಿದೆ, MSP ಪರವಾಗಿರ್ಬೋದು ಅಥವಾ ಕೆಲವು ಕಾನೂನು ವಿರುದ್ಧ ಇರ್ಬೋದು, ಇವತ್ತು BJP ಸರ್ಕಾರ ರೈತರ ಮೇಲೆ ದಾಳಿ ನಡೆಸೋದು, ಅವರಿಗೆ ಪ್ರತಿಭಟನೆಗೆ ಹೋಗಲಾರ್ದಂತೆ ನೋಡ್ಕೊಳೋದು ಅದು ಅಸಂವಿಧಾನಿಕ. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕಿದೆ. ಆ ಬೇಡಿಕೆಗಳು ಸರಿನಾ ಇಲ್ಲ ಚರ್ಚೆ ಮುಖಾಂತರ ಮಾಡ್ಬೋದು. ಆದರೆ ಇವತ್ತು BJP ಸರ್ಕಾರ, ಕೇಂದ್ರ BJP ಸರ್ಕಾರಗಳು ರಾಜ್ಯ BJP ಸರ್ಕಾರಗಳಿಗೆ ಹೇಗೆ ಉಪಯೋಗ ಮಾಡ್ಕೊಂಡು ನಮ್ಮ ರೈತರಿಗೆ ಮಧ್ಯಪ್ರದೇಶನಲ್ಲಿ, ಉತ್ತರ ಪ್ರದೇಶದಲ್ಲಿ ನಿಲ್ಲಿಸೋದು, ಬಂಧನ ಮಾಡೋದು, ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ಇದಕ್ಕೆ BJP ಸರ್ಕಾರದವರು ಮತ್ತು ಇಲ್ಲಿ ವಿರೋಧ ಪಕ್ಷದ ನಾಯಕರು ಅದಕ್ಕೆ ಉತ್ತರ ಕೊಡಬೇಕು. ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕರ್ನಾಟಕದ ರೈತರು ದಿಲ್ಲಿ ತನಕ ಹೋಗಬೇಕಾಗಿದೆ ಅಂದರೆ ಅವರಿಗೆ ಮಧ್ಯದಲ್ಲೇ ಬಂಧನ ಮಾಡೋದು, ಅವ್ರ ಮೇಲೆ ಅತ್ಯಾಚಾರ ನಡೆಸೋದು ಎಷ್ಟು ಸರಿ? ಮತ್ತು ಇವರು ರೈತರ ಪರವಾಗಿರುವಂಥ ಪಾರ್ಟಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ಇವತ್ತು ನೀವು ಡೆಲ್ಲಿ ಬಾರ್ಡರ್ ನೋಡಿದ್ರೆ ಯಾವ ರೀತಿಗಳು ಅವ್ರು ತಂತಿ ಹಾಕಿದ್ದಾರೆ, ಯಾವ ರೀತಿ ಸಿಮೆಂಟ್ ಬ್ಲಾಕ್ ಹಾಕಿದ್ದಾರೆ, ಯಾವ ರೀತಿ ಅವರು ಕಂಟಿಗಳು ಕಟ್ಟಿದ್ದಾರೆ ಅಂತ ನೀವು ನೋಡಿದ್ರೆ, ಚೈನಾ ಬಾರ್ಡ್ರು, ಪಾಕಿಸ್ತಾನ್ ಬಾರ್ಡ್ರ್ನಲ್ಲಿ ಕೂಡ ಇಷ್ಟು ಸುರಕ್ಷತೆ ಇಲ್ಲ. ಯಾಕೆ ಮೋದಿ ಸರ್ಕಾರ ಇವತ್ತು ರೈತರ ಹೋರಾಟಕ್ಕೆ ಇವತ್ತು ಹಂಚ್ತಾ ಇದ್ದಾರೆ? ಇವತ್ತು ರೈತರ ಪರವಾಗಿ ನಿಂತಿರೋದಂತ ಹೇಳ್ತಾ ಇದ್ರಲ್ಲ, ಅವ್ರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಕೊಟ್ಟರು, ಅಂದರೂ ಕೂಡ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಇವತ್ತು ರಾಜ್ಯ BJP ಅವರು ಮತ್ತು ಕೇಂದ್ರ BJP ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.